ಆಕಾಶವಾಣಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಜಯಂತಿಯ ನಿಮಿತ್ತ ವಿಶೇಷ ಸಂಗೀತ ರೂಪಕ ವಿಶ್ವ ಗುರುವಿನ ವಿರಾಟ ವ್ಯಕ್ತಿತ್ವ. ರಚನೆ ಮತ್ತು ನಿರ್ದೇಶನ ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನುಗುಂಡಿ. ಕೇಳಿ, ಬಸವ ಜಯಂತಿಯ ನಿಮಿತ್ತ ವಿಶೇಷ ಸಂಗೀತ ರೂಪಕ ವಿಶ್ವ ಗುರುವಿನ ವಿರಾಟ ವ್ಯಕ್ತಿತ್ವ. ನಲ್ಮೆಯ ಕೇಳುಗರೆ, ಅಲ್ಲಮ ಪ್ರಭುಗಳು ಮಹಾಯೋಗಿಗಳು, ಬಯಲುಕಾಯ ಸಿದ್ಧರು, ತಪಸ್ಸಾಧನೆಯಲ್ಲಿ ಮೇರು ಸದೃಶ ಸಿದ್ಧಪುರುಷರು. ಅವರು ಬಸವಣ್ಣನವರ ಸಾಧನೆ ಸಿದ್ಧಿಯನ್ನು ಕುರಿತು ಮನತುಂಬಿ ಹಾಡಿದ್ದಾರೆ. ಆದಿಯಲ್ಲಿ ನೀನೇ ಗುರುವಾದ ಕಾರಣ, ಆದಿಯಲ್ಲಿ ನೀನೇ ಗುರುವಾದ ಕಾರಣ, ನಿನ್ನಿಂದ ಹುಟ್ಟಿತು ಲಿಂಗ, ನಿನ್ನಿಂದ ಹುಟ್ಟಿತು ಲಿಂಗ. ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ, ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ, ನಿನ್ನಿಂದ ಹುಟ್ಟಿತು ಜಂಗಮ, ನಿನ್ನಿಂದ ಹುಟ್ಟಿತು ಜಂಗಮ. ಆದಿಯಲ್ಲಿ ನೀನೆ ಜಂಗಮವಾದ ಕಾರಣ, ಆದಿಯಲ್ಲಿ ನೀನೆ ಜಂಗಮವಾದ ಕಾರಣ, ನಿನ್ನಿಂದ ಹುಟ್ಟಿತು ಪ್ರಸಾದ. ಆದಿಯಲ್ಲಿ ನೀನೆ ಪ್ರಸಾದಿಯಾದ ಕಾರಣ, ನಿನ್ನಿಂದ ಹುಟ್ಟಿತು ಪಾದೋದಕ. ಇಂದಿ ಗುರುಲಿಂಗ ಜಂಗಮ, ಪ್ರಸಾದ ಪಾದೋದಕ ಸ್ವರೂಪ, ನೀನೆಯಾದ ಕಾರಣ. ಆದಿಯಲ್ಲಿ ನೀನೇ ಗುರುವಾದ ಕಾರಣ, ಆದಿಯಲ್ಲಿ ನೀನೇ ಗುರುವಾದ ಕಾರಣ, ನಿನ್ನಿಂದ ಹುಟ್ಟಿತು ಲಿಂಗ. ಜಂಗಮ ಪ್ರಾಣಿಯಾಗಿ ಸದಾಚಾರಿಯಾದೆ, ಅದು ಕಾರಣ ನೀನೆ. ಜಂಗಮ ಪ್ರಾಣಿಯಾಗಿ ಸದಾಚಾರಿಯಾದೆ, ಅದು ಕಾರಣ ನೀನೆ. ಸರ್ವಾಚಾರ ಸಂಪನ್ನನಾಗಿ ಪೂರ್ವಾಚಾರಿಯು ನೀನೆಯಾದೆ, ಅದು ಕಾರಣ. ಪ್ರಾಣಿಯಾಗಿ ಸದಾಚಾರಿಯಾದೆ, ಅದು ಕಾರಣ ನೀನೆ. ಸರ್ವಾಚಾರ ಸಂಪನ್ನನಾಗಿ ಪೂರ್ವಾಚಾರಿಯು ನೀನೆಯಾದೆ, ಅದು ಕಾರಣ. ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯಂಗೆ, ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯಂಗೆ, ಲಿಂಗದ ನಿಜವ ತಿಳುಹ ಸಂಗನ ಬಸವಣ್ಣ, ಲಿಂಗದ ನಿಜವ ತಿಳುಹ ಸಂಗ
ಸಂಗನ ಬಸವಣ್ಣ ಸಂಗನ ಬಸವಣ್ಣ ಸಂಗನ ಬಸವಣ್ಣ ಆದಿಯಲ್ಲಿ ನೀನೇ ಗುರುವಾದ ಕಾರಣ ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತು ಲಿಂಗ ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತು ಜಂಗಮ ನಿನ್ನಿಂದ ಹುಟ್ಟಿತು ಜಂಗಮ ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತು ಲಿಂಗ ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತು ಲಿಂಗ ಆದಿಯಲ್ಲಿ ನೀನೇ ಆದಿಯಲ್ಲಿ ನೀನೇ ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತು ಲಿಂಗ. ಸುಮಾರು 60 ವರ್ಷಗಳ ಹಿಂದೆ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದ ಆರ್.ಕೆ. ಶ್ರೀಕಂಠನ್ ಬಸವಣ್ಣನವರನ್ನು ಸೃಷ್ಟಿಯ ಅದ್ಭುತವೆಂದು ಕರೆದು ಹೃದಯ ತುಂಬಿ ಹೇಳಿದ್ದಾರೆ. It is no exaggeration to say that the message of Basava is like a reservoir into which all previous thoughts flowed in and from which all later thoughts flowed out. Kind like Buddha, simple like Mahavira, gentle like Jesus, bold like Muhammad, Basava strikes us as almost as a wonder of creation. But what attracts us most to him are those teachings of his in which he anticipated the greatest of modern thinkers, Karl Marx and Mahatma Gandhi. ಬಸವಣ್ಣನವರ ಚಿಂತನೆಗಳೆಂಬ ಸರೋವರವು ಹಿಂದಿನ ಎಲ್ಲಾ ವಿಚಾರಧಾರೆಗಳನ್ನು ಒಳಗೊಂಡಿದ್ದು ಮುಂದಿನ ಅನೇಕ ವಿಚಾರವಾದಿಗಳ ಚಿಂತನೆ ಧಾರೆಗಳನ್ನು ಒಳಗೊಂಡಿದೆ ಎಂದು ಹೇಳಿದರೆ ಉತ್ಪ್ರೇಕ್ಷೆಯೇನಲ್ಲ. ಬಸವಣ್ಣನವರು ಬುದ್ಧನಂತೆ ದಯಾವಂತರು, ಮಹಾವೀರನಂತೆ ಸರಳ ಜೀವಿಗಳು, ಯೇಸು ಕ್ರಿಸ್ತನಂತೆ ಉದಾರಿಗಳು, ಮೊಹಮ್ಮದ್ ಪೈಗಂಬರರಂತೆ ದಿಟ್ಟರೂ ಆಗಿದ್ದರು. ಅವರೊಂದು ಸೃಷ್ಟಿಯ ಅದ್ಭುತವಾಗಿ ತೋರುತ್ತಾರೆ. ಇನ್ನೂ ಆಶ್ಚರ್ಯಕರ ಸಂಗತಿ ಎಂದರೆ ಬಸವಣ್ಣನವರ ನಂತರ ಬಂದ ಆಧುನಿಕ ಚಿಂತಕರಾದ ಕಾರ್ಲ್ ಮಾರ್ಕ್ಸ್ ಮತ್ತು ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಬಸವಣ್ಣನವರ ಜ್ಞಾನ ಸಾಗರದಲ್ಲಿ ಸಮ್ಮಿಳಿತಗೊಂಡಿವೆ ಎಂಬುದು ನಮ್ಮನ್ನು ಚಕಿತರನ್ನಾಗಿ ಮಾಡುತ್ತದೆ. ಇಂಥ ಅದ್ಭುತ ವ್ಯಕ್ತಿತ್ವ ಬಸವಣ್ಣನವರಲ್ಲಿರಲು ಕಾರಣ ಅವರು ನಂಬಿದ್ದು ಮಾನವ ಕಲ್ಪಿತ ದೇವತೆಯನ್ನಲ್ಲ, ಸರ್ವಶಕ್ತನಾದ ಸಮಸ್ತ ಸೃಷ್ಟಿಗೆ ಕಾರಣನಾದ ಸೃಷ್ಟಿಕರ್ತನನ್ನು. ಉದಯದಲೆದ್ದು ನಿಮ್ಮ ನೆನೆವಿನಯ್ಯ, ಕಸದೆಗೆದು ಚಳೆಯ ಕೊಟ್ಟು ಉದಯದಲೆದ್ದು ನಿಮ್ಮ ನೆನೆವಿನಯ್ಯ, ಕಸದೆಗೆದು ಚಳೆಯ ಕೊಟ್ಟು ನಿಮ್ಮ ಬರವ ಹಾರುತ್ತಿರ್ದೆನಯ್ಯ. ಹಸೆ ಹಂದರವನಿಕ್ಕಿ ನಿಮ್ಮಡಿಗಳಿಗೆ ಎಡೆ ಮಾಡಿಕೊಂಡಿರ್ದೆನಯ್ಯ. ನಿಮ್ಮ ಬರವ ಹಾರುತ್ತಿರ್ದೆನಯ್ಯ. ಬಸವಣ್ಣನವರು ಕೇವಲ ವಿಚಾರವಾದಿಗಳಾಗಿರಲಿಲ್ಲ, ಭಕ್ತಿ ಭಂಡಾರಿಗಳಷ್ಟೇ ಆಗಿರಲಿಲ್ಲ. ಅವರೊಬ್ಬ ದೈವೀ ಪುರುಷರು, ಮನುಕುಲದಲ್ಲಿ ಸಿಗಾಗಿ ಅವತರಿಸಿ ಬಂದವರು. ಅವರ ದೈವಿ ಶಕ್ತಿಯನ್ನು ಕುರಿತು ಷಣ್ಮುಖ ಶಿವಯೋಗಿಗಳು ಭಾವಪರವಶರಾಗಿ ಹಾಡಿದ್ದಾರೆ. ಬಸವನ ನಾಮವು ಕಾಮಧೇನು ಕಾಣಿರೋ, ಬಸವನ ನಾಮವು ಕಾಮಧೇನು ಕಾಣಿರೋ, ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ, ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ, ಬಸವನ ನಾಮವು ಕಾಮಧೇನು ಕಾಣಿರೋ, ಬಸವನ ನಾಮವು ಕಾಮ
ಕಾಮಧೇನು ಕಾಣಿರೋ. ಬಸವನ ನಾಮವು ಚಿಂತಾಮಣಿ ಕಾಣಿರೋ. ಬಸವನ ನಾಮವು ಚಿಂತಾಮಣಿ ಕಾಣಿರೋ. ಬಸವನ ನಾಮವು ಪರುಷದ ಕಣಿ ಕಾಣಿರೋ. ಬಸವನ ನಾಮವು ಪರುಷದ ಕಣಿ ಕಾಣಿರೋ. ಬಸವನ ನಾಮವು ಸಂಜೀವನ ಮೂಲಿಕೆ ಕಾಣಿರೋ. ಇಂತಪ್ಪ ಬಸವ ನಾಮಾಮೃತವು. ಬಸವನ ನಾಮವು ಕಾಮಧೇನು ಕಾಣಿರೋ. ಬಸವನ ನಾಮವು ಕಾಮಧೇನು ಕಾಣಿರೋ. ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ. ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ. ಬಸವನ ನಾಮವು ಕಾಮಧೇನು ಕಾಣಿರೋ. ಎನ್ನ ಜಿಹ್ವೆಯ ತುಂಬಿ ಹೊರಸೋಸಿ ಮನವ ತುಂಬಿತ್ತು. ಆ ಮನವ ತುಂಬಿ ಹೊರಸೋಸಿ ಸಕಲ ಕರಣೇಂದ್ರಿಯಂಗಳ ತುಂಬಿತ್ತು. ಆ ಸಕಲ ಕರಣೇಂದ್ರಿಯಂಗಳ ತುಂಬಿ ಹೊರಸೋಸಿ ಸರ್ವಾಂಗದ ರೋಮ ಕುಳಿಗಳನ್ನೆಲ್ಲ ವೇದಿಸಿದ್ದಾಗಿ ನಾನು ಬಸವಾಕ್ಷರವೆಂಬ ಹಡಗ ಬೇರಿ ನಾನು ಬಸವಾಕ್ಷರವೆಂಬ ಹಡಗ ಬೇರಿ ಬಸವ 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 ಎಂದು ಬಸವ 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 ಎಂದು ಭವಸಾಗರವ ದಾಟಿದನಯ್ಯ ಅಖಂಡೇಶ್ವರ ಅಖಂಡೇಶ್ವರ. ಬಸವನ ನಾಮವು ಕಾಮಧೇನು ಕಾಣಿರೋ. ಬಸವನ ನಾಮವು ಕಾಮಧೇನು ಕಾಣಿರೋ. ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ. ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ. ಬಸವನ ನಾಮವು ಕಾಮಧೇನು ಕಾಣಿರೋ. ಬಸವನ ನಾಮವು ಬಸವನ ನಾಮವು ಬಸವನ ನಾಮವು ಕಾಮಧೇನು ಕಾಣಿರೋ. ಬಸವಣ್ಣನವರು ಒಬ್ಬ ಮಹಾನ್ ಸಮಾಜ ಸುಧಾರಕರು. ಆಗಿನ ಕಾಲದಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸದ ಸೌಲಭ್ಯವಿರಲಿಲ್ಲ. ಬಸವಣ್ಣನವರ ಮಹಾಮನೆಯನ್ನು ಪ್ರವೇಶಿಸಿದ ಪ್ರತಿಯೊಬ್ಬರಿಗೂ ಯಾವುದೇ ಭೇದವಿಲ್ಲದೆ ಮೊದಲಿಗೆ ಓದು ಬರಹ ಕಲಿಸಲಾಗುತ್ತಿತ್ತು. ಶರಣ ಜೀವನದ ಸಂಸ್ಕಾರ ನೀಡಲಾಗುತ್ತಿತ್ತು. ಒಬ್ಬ ಜಾನಪದ ಕವಿ ಎದೆ ತುಂಬಿ ಹಾಡಿದ್ದಾರೆ. ಸಾಧು ಸಾದೆಲೆ ಬಸವ ಓದು ಕಲಿಯಿತು ಜನವು. ಹೋದ ಹೋದಲ್ಲಿ ಹೊಸ ಮಾತು. ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು. ಮೇದಿನಿಗೆ ಬಂತು ಹೊಸ ಬೆಳಕು. ದೇವರನ್ನು ಕೇವಲ ಗುಡಿಯಲ್ಲಿ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಸ್ವರ್ಗದಲ್ಲಿ ಕಾಣಬೇಕೆಂದುಕೊಂಡಿದ್ದ ಜನರಿಗೆ ತೋರುವ ಸಮಸ್ತ ಸೃಷ್ಟಿಯಲ್ಲೆಲ್ಲ ದೇವರು ಅಡಗಿದ್ದಾನೆ ಎಂಬುದನ್ನು ತೋರಿಸಿಕೊಟ್ಟವರು ಬಸವಣ್ಣ. ಇತ್ತೆತ್ತ ನೋಡಿದಡೆ ಅತ್ತತ್ತ ನೀನೇ ದೇವಾ. ಇತ್ತೆತ್ತ ನೋಡಿದಡೆ ಅತ್ತತ್ತ ನೀನೇ ದೇವಾ. ಸಕಲ ವಿಸ್ತಾರದ ರೂಹು ನೀನೇ ದೇವಾ. ಸಕಲ ವಿಸ್ತಾರದ ರೂಹು ನೀನೇ ದೇವಾ. ಇತ್ತೆತ್ತ ನೋಡಿದಡೆ ಅತ್ತತ್ತ ನೀನೇ ದೇವಾ. ವಿಶ್ವತಸ್ಥಳಾದ
विश्वतो मुख नीने विश्वतो बाहु नीने विश्वत पाद नीने देवा विश्वतश्चक्षु नीने विश्वतो मुख नीने विश्वतो बाहु नीने विश्वत पाद नीने देवा. ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಗೌರವಾನ್ವಿತ ಸ್ಪೀಕರ್ ಜಾನ್ ಬೆರ್ಕೋ ಅವರ ಮನತುಂಬಿದ ಮಾತುಗಳು. It's amazing and extraordinary that Basaveshwara professed, espoused, campaigned, and advocated genuine democracy, human rights, gender equality way back in the 12th century, even before anyone in United Kingdom had ever thought about it. John Bercow, Honorable Speaker, British Parliament. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಯಾರೂ ಯೋಚಿಸುವ ಮೊದಲೇ 12ನೇ ಶತಮಾನದಲ್ಲಿಯೇ ಬಸವೇಶ್ವರರು ನಿಜವಾದ ಪ್ರಜಾಪ್ರಭುತ್ವ, ಮಾನವ ಹಕ್ಕುಗಳು, ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಿದರು ಮತ್ತು ಪ್ರಚಾರ ಮಾಡಿದರು ಎಂಬುದು ಅದ್ಭುತ ಮತ್ತು ಅಸಾಧಾರಣವಾಗಿದೆ. ಸಿದ್ದರಾಮ ಶಿವಯೋಗಿಗಳು ಬಸವಣ್ಣನವರನ್ನು ಕುರಿತು ಹೇಳಿರುವ ವಚನ ಹೀಗಿದೆ: ಕರುಣಿ ಬಸವ ಕಾಲಹರ ಬಸವ, ಬಸವ ಕರ್ಮಹರ ಬಸವ, ನಿರ್ಮಳ ಬಸವ ಶಿವಜ್ಞಾನಿ ಬಸವ, ಬಸವ ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು, ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ಬಸವಣ್ಣನವರು ನಮ್ಮ ನಿಮ್ಮ ಹಾಗೆಯೇ ತಾಯಿಯ ಗರ್ಭದಲ್ಲಿಯೇ ಜನಿಸಿ ಬಂದವರು. ಅಲ್ಲಮ್ಮ ಪ್ರಭುಗಳು ಹೇಳುವಂತೆ ನಾವು ಸಾಮಾನ್ಯ ಜನರು ಕರೆಯದೇ ಬಂದವರು, ಬಸವಣ್ಣನವರು ಕರೆಸಿಕೊಂಡು ಬಂದವರು. ಬಸವಣ್ಣನವರ ಜನನಕ್ಕಾಗಿ ಮಾನವ ಜನಾಂಗ ಹಾರೈಸುತ್ತಿತ್ತು. ಅಸ್ಪೃಶ್ಯತೆಯಿಂದ ತೊಳಲಿ ಬಳಲಿದ ಜನರ ನಿಟ್ಟುಸಿರು ಬಸವಣ್ಣನವರನ್ನು ಕರೆಯುತ್ತಿತ್ತು. ಮನೆಯಲ್ಲಿಯೇ ಗೃಹಬಂದಿಯಾಗಿ ಕೇವಲ ಹಡಿಯುವ ಯಂತ್ರ, ಪುರುಷನ ದಾಸಿಯಾಗಿದ್ದ ಹೆಣ್ಣು ಕುಲದ ಮನಸ್ಸಿನ ತಾಪ ಬಸವಣ್ಣನವರ ಅವತಾರಕ್ಕಾಗಿ ಹಾರೈಸುತ್ತಿತ್ತು. ಶ್ರೀಮಂತರ ಅಟ್ಟಹಾಸಕ್ಕೆ ಸಿಲುಕಿ ನಲುಗಿದ ಬಡವರ ಬಿಸಿಯುಸಿರು ಬಸವಣ್ಣನವರ ಬರುವಿಕೆಗಾಗಿ ಬೇಡಿಕೊಳ್ಳುತ್ತಿತ್ತು. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು, ಬಲ್ಲಾತನೇ ಗುರು. ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮಾ ಸಂಗನ ಬಸವಣ್ಣ. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮಾ ಸಂಗನ ಬಸವಣ್ಣ. ಎನಗೆಯೂ ಗುರು ನಿಮಗೆಯೂ
ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಗುಹೇಶ್ವರ ಶಿವಗುರುವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಗುರುವೆಂದು ಬಲ್ಲಾತನೇ ಗುರು ಬಲ್ಲಾತನೇ ಗುರು. ಬಸವಣ್ಣನವರು ಇಂತಹ ಅದ್ಭುತ ಸಾಧಕರಾಗಲು ಕಾರಣ ಅವರು ನಂಬಿದ ಪರಮಾತ್ಮ ಶಕ್ತಿ. ಎಲ್ಲರ ಹೃದಯದಲ್ಲಿ ಅಗೋಚರವಾಗಿ ಅವ್ಯಕ್ತವಾಗಿ ಅಡಗಿರುವ ವಿಶ್ವಾತ್ಮನನ್ನು ಅವರು ನಂಬಿದ್ದರು. ಹೆಜ್ಜೆ ಹೆಜ್ಜೆಗೂ ಆ ಪರಮಶಕ್ತಿಯೇ ತಮ್ಮನ್ನು ಕೈಹಿಡಿದು ನಡೆಸುತ್ತದೆ ಎಂಬ ಸಂಪೂರ್ಣ ಶರಣಾಗತ ಭಾವ ಅವರಿಗಿತ್ತು. ಆ ದಿವ್ಯ ಶಕ್ತಿ ಕೇವಲ ಹೃದಯದಲ್ಲಷ್ಟೇ ಅಲ್ಲ, ಅಣು ಅಣುವಿನಲ್ಲಿ ಅಣುವಾಗಿ ನಿಹಾರಿಕೆಗಳನ್ನು ಸೃಷ್ಟಿಸುವ ಸರ್ವ ಸಂಪೂರ್ಣ ಶಕ್ತಿಯಾಗಿ ಎಲ್ಲದರಲ್ಲಿಯೂ ಅಡಕವಾಗಿದೆ. ಅದು ಚುಳುಕಾಗಿ ಬಸವಣ್ಣನವರ ಕರಸ್ಥಲಕ್ಕೆ ಬೀಜಂಗೈಸಿದೆ. ಆ ಮಂಗಳ ಪ್ರಸಂಗವನ್ನು ಬಸವಣ್ಣನವರು ಹೀಗೆ ಹಾಡಿದ್ದಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದವೇ ಅತ್ತ ನಿಮ್ಮ ಶ್ರೀ ಚರಣ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದವೇ ಅತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದವೇ ಅತ್ತ ನಿಮ್ಮ ಶ್ರೀ ಮಕುಟ ಬ್ರಹ್ಮಾಂಡದಿಂದವೇ ಅತ್ತ ನಿಮ್ಮ ಶ್ರೀ ಮಕುಟ ಅಗಮ್ಯ ಅಗೋಚರ ಅಪ್ರತಿಮಾ ಅಗಮ್ಯ ಅಗೋಚರ ಅಪ್ರತಿಮಾ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಚುಳುಕಾದಿರಯ್ಯ ಚುಳುಕಾದಿರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದುವರೆಗೆ ವಿಶ್ವಗುರುವಿನ ವಿರಾಟ ವ್ಯಕ್ತಿತ್ವ ಬಸವ ಜಯಂತಿಯ ನಿಮಿತ್ತ ವಿಶೇಷ ಸಂಗೀತ ರೂಪಕ ಕೇಳಿದಿರಿ. ರಚನೆ ಮತ್ತು ನಿರ್ದೇಶನ ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನುಗುಂಡಿ. ನಿರೂಪಣೆ ಕುಮಾರ್ ಅಗಡಿ ಹಾಗೂ ಶೈಲಜಾ ರಾಜ್ಕುಮಾರ್. ಧ್ವನಿ ನೀಡಿದವರು ಮಾಲಾ ಸಾಮ್ರಾಣಿ. ಹಾಡುಗಳನ್ನ ಹಾಡಿದವರು ಸದಾಶಿವ ಐಹೊಳೆ, ಜಿವಿ ಅತ್ರಿ, ರಘು ಹೆಗಡೆ, ರೂಪಾ ಹಾಗೂ ದೀಪಾ ರಾವ್. ನಿರ್ಮಾಣ ಶರಣಬಸವ ಚೋಳಿನ್.